टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ. ಹೀಗಾಗಿ ಎನ್ಡಿಎ ಮೈತ್ರಿಕೂಟ ಪಕ್ಷಗಳಾದ ಜೆಡಿಯು ನಾಯಕ ನಿತೀಶ್ ಕುಮಾರ್ ಹಾಗೂ ಬಿಜೆಪಿ ನಾಯಕ ಅಮಿತ್ ಶಾ ಪಾಟ್ನಾದಲ್ಲಿ ಸಭೆ ನಡೆಸಿದ್ದಾರೆ. ಚುನಾವಣೆ ಎದುರಿಸಲು ಏನೇನು ಮಾಡಬೇಕು ಎಂಬುದರ ಕುರಿತು ಚರ್ಚೆ ನಡೆಸಿದ್ದಾರೆ. ದನಗಳ ಮೇವನ್ನು ಬಿಡದೆ ತಿಂದವರು ಜನರನ್ನ ಬಿಡ್ತಾರ ಅಂತ ಲಾಲೂ ಪ್ರಸಾದ್ ಯಾದವ್ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ. ಮೇವು ತಿಂದವರು ಬಿಹಾರದ ಜನರ ಕಲ್ಯಾಣದ ಯೋಜನೆ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಅಂತ ಕಿಡಿಕಾರಿದ್ರು. ಪ್ರವಾಹ ಮತ್ತು ಸೇತುವೆಗಳ ಕುಸಿತದಿಂದ ಭಾರಿ ಸದ್ದು ಮಾಡಿದ ಬಿಹಾರಕ್ಕೆ ಅಮಿತ್ ಶಾ ಹೊಸ ಭರವಸೆ ನೀಡಿದ್ದಾರೆ. ಇನ್ನು 5 ವರ್ಷಗಳಲ್ಲಿ ಇಡೀ ಬಿಹಾರ ರಾಜ್ಯವನ್ನ ಪ್ರವಾಹ ಮುಕ್ತ ರಾಜ್ಯವನ್ನಾಗಿಸುತ್ತೇವೆ ಅಂತ ಅಮಿತ್ ಶಾ ವಾಗ್ದಾನ ನೀಡಿದ್ದಾರೆ.